ಸೇರಿಬೇಕಾಗಿದ್ದವ ಇಷ್ಟು ಎತ್ತರಕ್ಕೇರಿದ. ಇದರ ಗಂಧರ್ವರಲ್ಲೂ ಒಬ್ಬ ನಾರದ, ತುಂಬುರು, ಹಹ ಹುಹು ಇವು ಗಂಧರ್ವರೆಲ್ಲ. ಇವರಿಲ್ಲ ಹಹ ಹುಹು ಇವರು ಗಂಧರ್ವರು. ಕೆಲವರು ಸ್ವಲ್ಪ ಉಮೇದು ಜಾಸ್ತಿ ಆದವರು ಹಹ ಅಂತ ಹೇಳ್ತಾರೆ. ಹಹ ಅಲ್ಲ, ಅವ್ರ ಹೆಸರು ಹಹ ಅಂತ. ಹಹ ಹುಹು ಅಂತ ಅಮರಕೋಶದಲ್ಲಿ ಹೇಳಿದ್ದಾನೆ. ಬಟ್ ಪ್ರಾಚೀನ ಹೆಸರು ಹಹ ಅಲ್ಲ, ಹಹ ಅಂತ. ಆಮೇಲೆ ಹೂ ಹೂ ಅಲ್ಲ, ಹುಹು ಅಂತ. ಹಹ ಹುಹು ಅಂತ ಅವರ ಹೆಸರು. ಇಬ್ಬರು ಸಂಗೀತಗಾರರು. ಅಂದರೆ ಅವರು ಪ್ರಾಯ ಸಂಗೀತದಲ್ಲಿ ಹಕಾರ ಜಾಸ್ತಿ ಯೂಸ್ ಮಾಡ್ತಿದ್ರು ಅಂತ ಕಾಣುತ್ತೆ. ಆ ಆಲಾಪ ಮಾಡುವಾಗ ಆಹಾ ಅದು ಕೇಳುವವರು ಆಹಾ ಓಹೋ ಅಂತ ಹೇಳ್ತಿದ್ರೇನೋ, ಅದಕ್ಕೆ ಅವ್ರಿಗೆ ಹಹ ಹುಹು ಅಂತ ಹೆಸರು. ಸರಿ, ಈ ಸಂಗೀತಗಾರರು ಅವರು ಇದೇ ಗುಂಪಿಗೆ ಸೇರಿದವ ಒಬ್ಬ. ಆದರೆ ಈ ಗುಂಪಿನಿಂದ ಮೇಲಕ್ಕೆ ಎದ್ದುಬಿಟ್ಟ ಅವನು. ಅವನ ಸಂಗಾತಿ, ಅವನು ಒಟ್ಟಿಗಿದ್ದ ತುಂಬುರು, ಅವನು ಒಟ್ಟಿಗಿದ್ದ ಪರ್ವತ, ಇವರೆಲ್ಲರಿಗಿಂತ ಬಹಳ ಎತ್ತರಕ್ಕೆ ಏರಿಬಿಟ್ಟ ನಾರದ. ಯಾಕೆ? ಭಗವಂತನಿಗೆ ಬಹಳ ಹತ್ತಿರ ಆಗ್ಬಿಟ್ಟ. ಅವನು ಋಷಿಯಾಗಿಬಿಟ್ಟ. ಗಂಧರ್ವ ಆಗಿ ಇರಬೇಕಾದ್ ಬಿಟ್ಟು ಗಂಧರ್ವನಲ್ಲ, ಋಷಿಯಾಗಿಬಿಟ್ಟ. ದೇವಗಣದಲ್ಲೇ ಒಬ್ಬ ವಿಶಿಷ್ಟ ದೇವಋಷಿ ಅಂತ ಹೆಸರು ಪಡೆದ. ವಿಶೇಷ ನೋಡಿ, ಬೃಹಸ್ಪತ್ಯಾಚಾರ್ಯರು ನಾರದನಿಗಿಂತ ದೊಡ್ಡವರು. ಆದರೆ ದೇವರ್ಷಿ ಅಂತ ಅನ್ನುವ ಟೈಟ್ಲು ನಾರದರಿಗೆ ಬಂತು, ಬೃಹಸ್ಪತ್ಯಾಚಾರ್ಯರಿಗೆ ಬರಲಿಲ್ಲ. ಸನತ್ ಕುಮಾರ ಬೃಹಸ್ಪತ್ಯಾಚಾರ್ಯಗಿಂತಲೂ ದೊಡ್ಡವ, ಅವನಿಗೂ ದೇವಋಷಿ ಅಂತ ಅನ್ನುವ ಟೈಟ್ಲ್ ಬರಲಿಲ್ಲ. ಇವನಿಗೆ ಬಂತು. ದೇವರ್ಷೀಣಾಂಚ ನಾರದ. ಅವರೆಲ್ಲ ದೇವಋಷಿಗಳಲ್ಲಿ ಬಹಳ ಪ್ರಖ್ಯಾತನಾದಂತಹ ದೇವಋಷಿ ನಾರದ ಆದ. ಯಾಕೆ? ನಾನು ಐತರೇಯ ರೂಪದಿಂದ, ಒಂದು ದೃಷ್ಟಿಯಿಂದ ನಾನು ಐತರೇಯ ರೂಪದಿಂದ ಅವತಾರ ಮಾಡಿದ್ದೆ ನಾರದನಿಗೆ ಉಪದೇಶ ಕೊಡುವುದಕ್ಕೋಸ್ಕರ. ಮತ್ತು ನಾರದ ಶಬ್ದವಚ್ಯನಾಗಿ ನಾರದನಲ್ಲಿ ಸೇರಿದನಪ್ಪ. ನನ್ನ ವಿಶೇಷ ವಿಭೂತಿ ನಾರದನಲ್ಲಿದೆ. ಆದ್ದರಿಂದ ನಾರದ ಜಗತ್ಪ್ರಸಿದ್ಧ ಮಹರ್ಷಿಯಾದ, ಜಗತ್ಪ್ರಸಿದ್ಧ ದೇವಋಷಿಯಾದ. ನಾರದ ನಿಜವಾಗಿ ನಾನೇ ನಾರದ ಅಂತಾನೆ ಕೃಷ್ಣ. ಯಾಕೆ ಗೊತ್ತಾ? ನಾರದ ಅಂದ್ರೆ ಏನು? ನಾರ ಅಂದರೆ ನರರಿಗೆ ಸಂಬಂಧಪಟ್ಟದ್ದು. ನರರು ಬಯಸಿದ್ದು ಆಗಬಹುದು, ನರರು ಬಯಸದೆ ನರರಲ್ಲಿ ಇದ್ದದ್ದು ಆಗಬಹುದು. ನಮಗೆ ಬೇಡ ಅಂತ ಉಂಟಾದರೂ ಉಂಟೇನು ಮಾಡೋದು, ಅದು ನಾರ ಆಗ್ಬೋದು. ಮನುಷ್ಯರಲ್ಲಿ ನರರಿಗೆ ಸಂಬಂಧಪಟ್ಟದ್ದು, ರಿಲೇಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್. ನಾರ ಅಂದರೆ ಯಾವುದೂ ಆಗಬಹುದು. ನರರಲ್ಲಿ ಇರುವಂಥದ್ದು ಅಜ್ಞಾನ, ಅದು ನಾರವೇ. ಅದನ್ನು ದ್ಯತಿ ನಾಶ ಮಾಡುವವ. ಅವನು ಒಳಗೆ ಕೂತ್ರೆ. ಮತ್ತು ನಾರದರು ಏನು ಗೊತ್ತುಂಟ, ನಮ್ಮ ಒಳಗಿನ ನಾರದ ಅಂದರೆ ಈ ವಾಲ್ಮೀಕಿ ರಾಮಾಯಣ ಬರೀಬೇಕು ಅಂದರೆ ನಾರದರು ಬರ್ತಾರೆ, ಬಂದು ರಾಮಾಯಣ ರಚನೆ ಮಾಡು ಅಂತ ಹೇಳ್ತಾರೆ. ಹಾಗೆ ಏನಲ್ಲ, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದ್ದರೆ ಬಂದು ನಾರದರು ಬಂದು ಹೇಳಿ ಹೋಗ್ತಾರೆ. ಎಲ್ಲ ಕೆಲವರಿಗೆ ಆಶ್ಚರ್ಯ, ಅವರೆಲ್ಲ ಬರ್ತಿದ್ರು, ನಮ್ಮನೆ ಯಾಕೆ ಬರೋಲ್ಲ ನಾರದರು? ನಮಗೂ ಬಂದು ಹೇಳಿ ಹೋಗಬಾರ್ದ ಹೀಗೆ ಮಾಡು ಅಂತ. ಬರ್ತಾರೆ, ನಾರದರು ಬರ್ತಾರೆ. ನೀವು ಕರೀಲಿಲ್ಲ, ಅವ್ರು ಬರಲಿಲ್ಲ ಅಷ್ಟೆ. ನಾರದರನ್ನು ನೀವು ಕರೆದರೆ ಇವತ್ತಿಗೂ ನಾರದರು ಬರ್ತಾರೆ. ನಾರದ ಅಂದರೆ ಏನು ಗೊತ್ತಾ? ನಮ್ಮ ಇನ್ನರ್ ವಾಯ್ಸ್, ಅದರ ದೇವತೆ, ಇಂಟ್ಯೂಷನ್. ಇನ್ನರ್ ವಾಯ್ಸ್ ಕಿವಿ ಕೊಡಿ. ಗಾಂಧೀಜಿ ಹೇಳ್ತಿದ್ರು, ನನಗೆ ಏನನ್ನಾದರೂ ಮಾಡಬೇಕಾದಾಗ ಇಂಥದ್ದು ಮಾಡು ಅಂತ ಇನ್ನರ್ ವಾಯ್ಸ್ನಿಂದ ಆದೇಶ ಬರ್ತಿತ್ತು, ಅಶರೀರವಾಣಿ. ಹಾಗೆ ಮಾಡ್ತೇನೆ ಅಂತ. ನೀವು ಆ ಇನ್ನರ್ ವಾಯ್ಸಿಗೆ ಕಿವಿ ಕೊಡಿ, ಆವಾಗ ನಾರದರು ಮಾತಾಡ್ತಾರೆ ನಿಮ್ಮ ಹತ್ರ. ಬಟ್ ನಮಗೆ ಇನ್ನರ್ ವಾಯ್ಸಿಗೆ ಕಿವಿ ಕೊಟ್ಟೇ ಇಲ್ಲ, ಅವ್ರು ಮಾತಾಡಿದ್ದೇ ಕೇಳಿಸ್ಲಿಲ್ಲ, ಅದಕ್ಕೆ ಅವರು ತಪ್ಪೇನು, ನಮ್ಮ ತಪ್ಪದು. ಸೊ ಒಳಗಿನ ಧ್ವನಿ, ಇಂಟ್ಯೂಷನ್ ಆರ್ ಇನ್ನರ್ ವಾಯ್ಸ್, ಒಳಗಿನ ಅಂತಃಕರಣದ ಆತ್ಮದ ಕರೆ, ಅದಕ್ಕೆ ಕಿವಿ ಕೊಟ್ಟರೆ ಹೀಗೆ ಮಾಡು ಅಂತ ಅದು ಹೇಳ್ತಾ ಇರ್ತದೆ, ಆತ್ಮಸಾಕ್ಷಿ. ಅದನ್ನು ಆ ಅಂತಃಕರಣದ ಕರೆಯ ನಿಯಂತ್ರಣ ಮಾಡತಕ್ಕಂಥ ದೇವತೆಗಳಲ್ಲಿ ನಾರದರು ಸೇರಿದ್ದಾರೆ. ಹಾಗಾಗಿ ನಾರದರು ಇವತ್ತಿಗೂ ಈ ಅಂತಃಕರಣದಲ್ಲಿ ಬಂದು ಮಾತಾಡ್ತಾ ಇರ್ತಾರೆ, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡಬೇಡ. ನಾವು ಅಯ್ಯೋ ಅದನ್ನೆಲ್ಲ ಕೇಳಿದರೆ ಬದುಕಲಿಕ್ಕೆ ಆಗಲ್ಲ, ಸುಮ್ಮನೆ ಇರಲಿ ತರಗಳೆ ಅಂತ ಅದನ್ನು ನಾವು ಕಿವಿ ಕೊಡೋದು ಬಿಟ್ಟು ಅದನ್ನು ಇಗ್ನೋರ್ ಮಾಡಿ ನಮಗೆ ತೋಚಿದ ಹಾಗೆ ನಾವು ಬದುಕ್ತಾ ಇದ್ದೀವಿ. ಸೊ ನಾವು ನಮ್ಮ ಕಿವಿಯನ್ನು ಒಳಮುಖಕ್ಕೆ ತಿರುಗಿಸಿ ಒಳಗಿನ ಕರೆಯನ್ನು, ಒಳಗಿನ ಸಂದೇಶವನ್ನು ಆಲಿಸಲಿಕ್ಕೆ ಅಭ್ಯಾಸ ಮಾಡಿದರೆ ಆವಾಗ ಈ ಆಜ್ಞಾಚಕ್ರ ತೆರಕೊಳ್ಳುತ್ತೆ. ಆಜ್ಞಾಚಕ್ರ ತೆರಕೊಂಡ್ರೆ ನಿಮಗೆ ಯು ವಿಲ್ ಗೆಟ್ ದ ಮೆಸೇಜಸ್, ಆರ್ಡರ್ಸ್, ಡಿವೈನ್ ಆರ್ಡರ್ಸ್. ಆಜ್ಞಾಚಕ್ರ ಅಂತ ಹೆಸರೇ ಅದಕ್ಕೆ. ಯು ವಿಲ್ ರಿಸೀವ್ ಡಿವೈನ್ ಆರ್ಡರ್ಸ್. ಆಗ ಇಂಥದ್ದು ಮಾಡು ಅಂತ ಮೆಸೇಜ್ ಬರ್ತದೆ, ಅದನ್ನು ನಾವು ಮಾಡಿ. ಇದೇ ಅಶರೀರವಾಣಿ, ಇದೇ ಅಂತರ್ವಾಣಿ, ಇದೇ ನಾರದ. ಆದ್ದರಿಂದ ನಾರದರನ್ನು ನೀವು ಪ್ರತ್ಯಕ್ಷವಾಗಿ ನೋಡುವುದು ಸಾಧ್ಯವಾಗದೇ ಇರಬಹುದು, ಆದರೆ ನಾರದರನ್ನು ನೀವು ಕೇಳಬಹುದು, ಕಾಣುವುದಲ್ಲ.
ನೀವು ಕೇಳಬಹುದು, ನಾವು ಯಾರೂ ಕೇಳಬಹುದು. ಅದೇ ಅಂತರ್ ಒಂದು ಏನು ನಾದ ಇದೆ, ಇನ್ನರ್ ವಾಯ್ಸ್. ಅದಕ್ಕೆ ನಾವು ಕಿವಿ ಕೊಟ್ಟು ಆಲಿಸಬೇಕು, ಅದಕ್ಕೆ ಟ್ಯೂನ್ ಮಾಡಬೇಕು ಮೈಂಡನ್ನು. ಅದು ಮೈಂಡನ್ನು ಟ್ಯೂನ್ ಮಾಡಿದರೆ ನಮ್ಮ ನಾದ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಸ್ಪಂದನಗಳು ಕೂಡ ನನಗೆ ಗೊತ್ತಾಗುತ್ತೆ. ಇನ್ನೊಬ್ಬರ ಮೈಂಡನ್ನು ಓದಬಹುದು, ನಮ್ಮ ಮೈಂಡನ್ನು ಓದಲಿಕ್ಕೆ ಆಗೋಲ್ವಾ? ಇನ್ನೊಬ್ಬರ ಮೈಂಡ್ ರೀಡಿಂಗ್ ಈಸ್ ಎ ವೆರಿ ಸಿಂಪಲ್ ಥಿಂಗ್. ನೀವು ಈ ರೇಡಿಯೋದಲ್ಲಿ, ಟಿ ವಿಯಲ್ಲಿ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡ್ತಾರೆ, ಅಲ್ಲಿ ನೀವು ಅವು ಯಾವ ಚಾನೆಲ್ನಲ್ಲಿ ಮಾಡಿದರೆ ಅದೇ ಫ್ರೀಕ್ವೆನ್ಸಿಗೆ ನೀವು ಇಲ್ಲಿ ಆನ್ ಮಾಡಿಬಿಟ್ರೆ ಇಲ್ಲಿ ಕಾಣುತ್ತೆ ಅದು. ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾರಲ್ಲ, ಆ ಮೈಂಡು ಅದಕ್ಕೆ ಸಮಾನಾಂತರದಲ್ಲಿ ನೀವು ನಿಮ್ಮ ಮೈಂಡನ್ನು ಟ್ಯೂನ್ ಮಾಡಿದರೆ ಅವರು ಯೋಚನೆ ಮಾಡಿದರೆ ನಿಮಗೆ ಸ್ಪಂದನ ಆಗುತ್ತೆ ಇಲ್ಲಿ. ಆದರೆ ಅದರದ್ದೇ ಫ್ರೀಕ್ವೆನ್ಸಿ ಬೇರೆ, ನಿಮ್ಮದೇ ಫ್ರೀಕ್ವೆನ್ಸಿ ಬೇರೆ ಆದರೆ ಕಮ್ಯುನಿಕೇಟ್ ಆಗೋದಿಲ್ಲ. ಎರಡು ತಂಬೂರಿ ಇದ್ದ ಹಾಗೆ, ಎರಡನ್ನೂ ಒಂದೇ ಶ್ರುತಿ ಮಾಡಿ, ಏಕಶ್ರುತಿಯಲ್ಲಿ ಎರಡು ತಂಬೂರಿಯನ್ನಿಟ್ಟು ನೀವು ಒಂದು ತಂಬೂರಿ ಬಾರಿಸಿ, ಅದರಲ್ಲಿ ಸದ್ದಾಗುತ್ತೆ. ಹೇಗೆ? ಯಾಕೆಂದರೆ ಅದು ಸಮಾನ, ಒಂದೇ ಫ್ರೀಕ್ವೆನ್ಸಿಯಲ್ಲಿದೆ. ಅದೇ ರೀತಿ ಮೈಂಡು ತಂಬೂರಿ ಹಾಗೆ ಅದು. ನೀವು ಒಂದೇ ಫ್ರೀಕ್ವೆನ್ಸಿಯಲ್ಲಿ ಅದನ್ನು ಸಮಾನಾಂತರಗೊಳಿಸಿಬಿಟ್ರೆ ಇನ್ನೊಬ್ಬರ ಮೈಂಡ್ನಲ್ಲಿ ಇರತಕ್ಕಂಥ ಸ್ಪಂದನಗಳು ಇಲ್ಲಿ ಬಂತಳುತ್ತೆ. ನಾನು ಎಷ್ಟೋ ಸರ್ತಿ ಹೇಳಿದ್ದೆ, ಇತ್ತೀಚೆಗೆ ಯಾರು ಅಂದರೆ ಕೆಲವು ಹಿಂದೆ ಭಾರಿ ಕಾಟ ಕೊಡ್ತಿದ್ರು. ಪ್ರಶ್ನೆ, ನಮ್ದೊಂದು ಪ್ರಶ್ನೆ ಉಂಟ್ರಿ, ನಮ್ದೊಂದು ಪ್ರಶ್ನೆ ಉಂಟು. ಕಡೆಗೆ ಉಪನ್ಯಾಸಕ್ಕಿಂತ ಜಾಸ್ತಿ ಪ್ರಶ್ನೆ ಆಗ್ಬಿಡೋದು. ಪ್ರಶ್ನೆ ಎಂತು ಅಂತ ಅವರಿಗೇ ಗೊತ್ತಿಲ್ಲ, ಕೇಳುವವರಿಗೆ ಅದು ಪ್ರಶ್ನೆ. ಕಡೆಗೆ ನಾನೊಂದು ಸರ್ತಿ ಹೇಳಿದೆ, ನೀವು ಯಾರೂ ಪ್ರಶ್ನೆಯನ್ನು ಕೇಳಬೇಡಿ, ಮತ್ತೆ ನಿಮಗೆ ಏನು ಪ್ರಶ್ನೆ ಇದೆಯೋ ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಟು ಕೂತ್ಕೊಳ್ಳಿ, ಅವತ್ತು ನಾನು ಉತ್ತರ ಕೊಡ್ತೇನೆ ಅದಕ್ಕೆ. ಯಾಕೆ ನಿಮ್ಮ ತಲೆಯಲ್ಲಿ ಅದು ಇರುವುದು ಹೌದಾದರೆ ಅದು ನನ್ನ ತಲೆಗೆ ಬರುತ್ತೆ. ಇನ್ನು ಏನು ಹೇಳ್ತಾನೆ ನೋಡುವ ಇವ ಅಂತ, ಚಂದ ನೋಡುವ ಅಂತ ಕೂತಿದ್ರೆ ಉತ್ತರ ಬರೋಲ್ಲ. ಅದು ಇಫ್ ದ ಕ್ವೆಶ್ಚನ್ ಆರ್ ಡೌಟ್ ಈಸ್ ಸಿನ್ಸಿಯರ್, ಅದು ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಮೀ. ತಕ್ಷಣ ನಾನು ಅದಕ್ಕೆ ಉತ್ತರ ಹೇಳ್ತೇನೆ. ನನಗೆ ಕೂಡಲೇ ಇಂಥವ್ರಿಗೆ ಇಂಥ ಸಂಶಯ ಬಂದಿದೆ, ಓಹೋ ಅದಕ್ಕೆ ಈಗ ಉತ್ತರ ಕೊಡಬೇಕು ಅಂತ ನನ್ನ ಮೈಂಡ್ ಹೇಳುತ್ತೆ. ನೋಡಿ, ಈ ಡೌಟ್ನಲ್ಲಿ ಕೂತಿದ್ದಾರೆ, ಹೇಳು ಇದಕ್ಕೆ ಉತ್ತರ ಅಂತ. ಹಾಗಾಗಿ ಮೈಂಡ್ ರೀಡಿಂಗ್ ಈಸ್ ಎ ಸಿಂಪಲ್ ಥಿಂಗ್, ವೆರಿ ಸಿಂಪಲ್ ಥಿಂಗ್. ಇಟ್ ಈಸ್ ನಾಟ್ ಏನೋ ಒಂದು ಬಹಳ ಯೋಗ ಸಾಧನೆಯಿಂದ, ತಪಸ್ಸಿದ್ಧಿಯಿಂದ, ತ್ರಿಕಾಲಜ್ಞಾನಿಗಳು ಅಂಥ ದೊಡ್ಡ ಶಬ್ದಗಳನ್ನೇನು ಬಳಸ್ಬಿಡಿ. ನಾವು ಮೈಂಡನ್ನು ಟ್ಯೂನ್ ಮಾಡಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಅಭ್ಯಾಸ ಮಾಡಿದರೆ ಎನಿಬಡಿ ಕ್ಯಾನ್ ಹ್ಯಾವ್ ದ್ಯಾಟ್ ಕೆಪಾಸಿಟಿ, ಆ ಶಕ್ತಿ ಬರುತ್ತೆ. ಆದ್ದರಿಂದ ಅದು ಯಾವುದು ಅಂದರೆ ಇದೇ ಮೈಂಡ್ ಟ್ಯೂನಿಂಗ್ ಉಂಟಲ್ವ, ಇದೇ ನಾರದ. ನಾರಂ ಮನುಷ್ಯನಲ್ಲಿ ಇರತಕ್ಕಂಥ ತುಂಬಿರುವ ಈ ಇಗ್ನೋರೆನ್ಸನ್ನು ಕಳೆದು ಜ್ಞಾನದ ಫ್ಲ್ಯಾಶನ್ನು ಕೊಡುವವರು. ಅದು ಭಗವಂತನದು, ಇನ್ಯಾರು ಕೊಡಬೇಕು ಜ್ಞಾನದ ಫ್ಲ್ಯಾಶು? ಅಷ್ಟೇ ಅಲ್ಲ, ಭಗವಂತನಿಗೆ ನರನಿಗೆ ಇಷ್ಟವಾದದ್ದೆಲ್ಲ, ನರ ಬಯಸಿದ್ದೆಲ್ಲ ನಾರ, ಅದನ್ನು ಕೊಡುವವನು. ಅಜ್ಞಾನವನ್ನು ತುಂಡರಿಸಿ ನಾಶ ಮಾಡುವವನು. ಅಂದರೆ ಕೊಡುವವನು ಮತ್ತು ನಾಶ ಮಾಡುವ ಎರಡರ್ಥ. ದ್ಯತಿ ದದಾತಿ. ಅಜ್ಞಾನವನ್ನು ನಾಶ ಮಾಡುವವನು, ನರರು ಬಯಸಿದ್ದನ್ನೆಲ್ಲ ಧಾರೆ ಎರೆಯುವವನು ನಾರದ. ಹಾಗಾಗಿ ನಿಮ್ಮ ಅಂತಃಪ್ರಜ್ಞೆಯ ನಿಯಾಮಕ ಶಕ್ತಿಯಾಗಿ ನಾನು ನಾರದನಾಗಿ ನಿಮ್ಮೊಳಗಿದ್ದೇನೆ, ನಾರದನೊಳಗೂ ಇದ್ದೇನೆ. ಆದ್ದರಿಂದ ದೇವತೆಗಳ ಸಾಲಿನಲ್ಲಿ ನಾರದನಿಗೆ ಸ್ಥಾನ ಬಂತು. ದೇವತೆಗಳ ಸ್ಥಾನ ಬಂದದ್ದೇ ತತ್ವಾಭಿಮಾನಿ ಆದ್ದರಿಂದ ಅವನು ದೇವತೆ ಆದದ್ದು. ಇದು ಬರೀ ಋಷಿ ಆಗಿಬಿಡ್ತಿದ್ದ. ಅದರ ಜೊತೆಗೆ ಋಷಿ ಆದ, ದೇವಋಷಿ ಅಂತ ಅನ್ನಿಸಿಕೊಂಡ. ದೇವಲೋಕದಲ್ಲೇ ಅವನಿಗೆ ಒಂದು ಸ್ಥಿರವಾದ ಸ್ಥಾನ ಬಂದದ್ರಿಂದ ಋಷಿಗಳಲ್ಲಿ ಅವನು ದೇವಋಷಿ ಅನ್ನಿಸಿಕೊಂಡ. ಋಷಿ ಅಂದರೆ ಭಗವಂತನನ್ನು ಕಂಡವ ಅಂತ ಅರ್ಥ ಅಷ್ಟೇ. ಅದು ಇಲ್ಲೇ ಕೂತು ಕಾಣಬಹುದು, ದೇವಲೋಕದಲ್ಲೂ ಕಾಣಬಹುದು. ಅವನು ತ್ರಿಲೋಕ ಸಂಚಾರಿ ಆಗಿದ್ದು ಕೂಡ ಅವನ ನಿಜವಾದಂಥ ವಾಸಸ್ಥಾನ ಸದಾ ಭಗವಂತನ ಜೊತೆಗೆ. ಭಗವಂತನನ್ನ ಒಂದು ಜನ್ಮದ ಸಾಧನೆಯಿಂದ ನಾರದ ಪಡೆದದ್ದಲ್ಲ. ಈ ಕಲ್ಪ ಏನಿದೆ, ಈ ಬ್ರಹ್ಮಕಲ್ಪ, ಇದಕ್ಕಿಂತ ಹಿಂದಿನ ಬ್ರಹ್ಮಕಲ್ಪದಲ್ಲಿ, ಒಂದು ಕಲ್ಪ ಅಂದರೆ 31,104,000 ಕೋಟಿ ವರ್ಷ. ಈಗ ನಡೀತಾ ಇರುವ ಬ್ರಹ್ಮಕಲ್ಪಕ್ಕಿಂತ ಹಿಂದಿನ ಬ್ರಹ್ಮಕಲ್ಪದಲ್ಲಿ ಸಾಧನೆ ಶುರು ಮಾಡಿದ್ದ ನಾರದ. ಆವಾಗ ಸಾಧನೆ ಯಾವಾಗ? ತನ್ನ 5ನೇ ವಯಸ್ಸಿನಲ್ಲಿ. 5ನೇ ವಯಸ್ಸಿನ ತನಕ ತಾಯಿ ಜೊತೆಗೆ ಇದ್ದ. ಋಷಿಗಳ ಹತ್ರ ಹೋಗಿ ತಾಯಿ ಸೇವೆ ಕೆಲಸ ಮಾಡ್ತಿದ್ದ. ಕೂಲಿ ನಾಲಿ ಮಾಡಿಕೊಂಡು ಬದುಕ್ತಾ ಇದ್ದ ಹೆಣ್ಮಗಳು ತಾಯಿ. ಋಷಿಗಳ ಆಶ್ರಮದಲ್ಲಿ ಪಾತ್ರೆ ಮುಸ್ರೆ ತೊಳೆಯೋದು, ದನ ಕರೆಯೋದು,
ಅವರು ಏನು ಕೆಲಸ ಚಾಕರಿ ಮಾಡೋದು, ಆಶ್ರಮದ ಚಾಕರಿ ಮಾಡಿಕೊಂಡಿದ್ದವಳು. ಅವಳು ಆಶ್ರಮದ ಚಾಕರಿ ಮಾಡುವಾಗ 3-4 ವರ್ಷದ ಹುಡುಗ ಋಷಿಗಳ ಹತ್ರ ಹೋಗಿ ಕೂತ್ಕೊಳ್ಳೋದೆವು. ಇವನಿಗೆ ಅದೇ ಪಾಸ್ಟ್ ಟೈಮ್, ಋಷಿಗಳು ಮಾತಾಡೋವಾಗ ಕೂತ್ಕೊಳ್ಳೋದು. ಹೇಗೆ ಋಷಿಗಳು ಬೇಕು ಅಂತ ಈ ಹುಡುಗನಿಗೆ ಅರ್ಥ ಆಗಬೇಕು ಅಂತ ಇವನಿಗೆ ಅರ್ಥ ಆಗುವ ಭಾಷೆಯಲ್ಲಿ ಫಿಲಾಸಫಿ ಮಾತಾಡೋರು. ಯಾಕೆಂದ್ರೆ ಮುಂದಿನ ಕಲ್ಪದಲ್ಲಿ ಒಬ್ಬ ಮಹಾನ್ ಪುರುಷ ಆಗುವ ಇವ. ಋಷಿಗಳಿಗೆ ಗೊತ್ತದು, ಅಧ್ಯಾತ್ಮದ ಮಾತಾಡುವರು. ಹಾಗೆ ಕೇಳ್ತಾ ಇದ್ದ ತಾಯಿ ಜೊತೆಗೆ ಇದ್ದ. ಅವನು 5 ವರ್ಷ ಆಗುವಾಗ ತಾಯಿ ಸತ್ತು ಹೋದು, ಹಾವು ಕಚ್ಚಿ ಸತ್ತು ಹೋದು. ದೇವರು ನಾಥ ಅಂತ, ನಮ್ಮ ಎಲ್ಲರಿಗೂ ನಾಥ ಅಂತ ಆಗಬೇಕಾದ್ರೆ ಮೊದಲು ದೇವರು ನಮ್ಮನ್ನು ಅನಾಥ ಮಾಡ್ತಾನೆ. ಅನಾಥ ಮಾಡಿದರೆ ಅವನು ನಾಥ ಅಂತ ಅಲ್ಲಿ ತನಕ ಗೊತ್ತಾಗೋಲ್ಲ. ಇವನು ಅನಾಥ ಆದ ಹುಡುಗ ಎಲ್ಲವನ್ನು ಬಿಟ್ಟ ಕಾಡಿಗೆ ಹೋದ. 5 ವರ್ಷದ ಹುಡುಗ ಕಾಡಿಗೆ ಹೋಗಿ ಭಗವಂತನನ್ನ ಋಷಿಗಳು ಏನು ಹೇಳಿಕೊಟ್ಟಿದ್ರು ಅದನ್ನು ಕೇಳಿಸಿಕೊಂಡಿದ್ದ. ಆ ದಾರಿಯಲ್ಲೇ ಧ್ಯಾನ ಮಾಡಿದ. ಆದರೆ ಆ ಇಡೀ ಜನ್ಮದಲ್ಲಿ ಅವನಿಗೆ ದೇವರನ್ನು ಕಾಣುವುದಾಗಲಿಲ್ಲ. ಆದರೆ ದೇವರನ್ನು ಕೇಳಿದ, ದೇವರನ್ನು ಕಾಣಲಿಲ್ಲ. ಅವನಿಗೆ ಒಂದು ಮಾತು ಕೇಳಿತು, ಅಪ್ಪ, ಈ ಜನ್ಮದಲ್ಲಿ ನನ್ನನ್ನು ಕಾಣುವ ಪ್ರಯತ್ನ ಮಾಡಬೇಡ. ನೀನು ಎಷ್ಟು ಪ್ರಯತ್ನ ಮಾಡಿದರೂ ನನ್ನನ್ನು ಕಾಣಲಾರೆ. ಆದರೆ ಮುಂದಿನ ಜನ್ಮದಲ್ಲಿ ನನ್ನನ್ನು ಸದಾ ಕಾಣ್ತಾ ಇರ್ತೀಯ. ಇಷ್ಟೇ ಮಾತು ಕೇಳಿಸಿದ್ದು. ಆ ಜನ್ಮವನ್ನು ಹಾಗೆಯೇ ಭಗವಂತನ ಧ್ಯಾನದಲ್ಲಿ ಕಳೆದ. ಆ ಕಲ್ಪ ಮುಗಿಯಿತು. ಮತ್ತೆ 31,107,000 ಕೋಟಿ 104,000 ಕೋಟಿ ವರ್ಷ ಪ್ರಳಯ ಕಾಲ ಮುಗಿಯಿತು. ಆಮೇಲೆ ಮತ್ತೊಂದು ಕಲ್ಪ ಪ್ರಾರಂಭ ಆಯಿತು. ಆಗ ನಾರದನಾಗಿ ಹುಟ್ಟಿದ. ಭಗವಂತನ ಮಹಾ ಅನುಗ್ರಹಕ್ಕೆ ಪಾತ್ರವಾದಂಥ ಚೇತನ. ಅದರಿಂದಲೇ ದೇವರ್ಷೀಣಾಂಚ ನಾರದ. ಸದಾ ಭಗವಂತನ ಚಿಂತನೆ, ಸದಾ ಭಗವಂತನ ಧ್ಯಾನ, ಗಾನ, ನಿರಂತರ ನಾಮಸ್ಮರಣೆಯ ಮಹತ್ವವನ್ನು ಜಗತ್ತಿಗೆ ತಿಳಿಸಿದಂಥ ಒಂದು ವಿಶಿಷ್ಟ ಭಕ್ತ ಅವನು. ಭಕ್ತಿಗೆ ಒಂದು ಪ್ರವರ್ತಕ ಪುರುಷ. ಭಕ್ತಿ ಮಾರ್ಗಕ್ಕೆ ಆದ್ಯ ಪುರುಷ. ಭಗವಂತನಿಗೆ ಭಕ್ತಿಯೈವ ತುಷ್ಟಿಮಭ್ಯೇತಿ ಅಂತ, ಭಕ್ತಿಯ ಲಭ್ಯಸ್ತು ಅನನ್ಯಯ ಅಂತ. ನನಗೆ ಭಕ್ತಿ ಬಿಟ್ಟು ಇನ್ನು ಯಾವುದೂ ಬೇಡ. ಆ ಭಕ್ತಿ ಅಂದರೆ ಏನು ಅಂತ ಅನ್ನೋದನ್ನು, ಆ ಭಕ್ತಿ ಮಾರ್ಗವನ್ನು ಭೂಮಿಯಲ್ಲಿ ಆಚರಣೆಗೆ ತಂದ ಮೊದಲ ಪುರುಷ ನಾರದ. ಅದಕ್ಕೆ ಭಗವಂತನಿಗೆ ಬಹಳ ಪ್ರೀತಿ. ದೇವರ್ಷೀಣಾಂಚ ನಾರದ. ನಾರದರು ಬಂದ ಕೂಡಲೇ ನಾನು ಹೇಳಿದೆ, ಅಲ್ಲಿ ನಾರದರು ಅಂದರೆ ವಾಸ್ತವಿಕವಾಗಿ ಒಬ್ಬ ಗಂಧರ್ವ ಇದ್ದು ಆಗಬೇಕಾಗಿದ್ದವನು. ಏನು ದೇವತೆಗಳ ಗುಂಪಿನಲ್ಲಿ ಸೇರಿ ಅಲ್ಲ, ಗಂಧರ್ವನಾಗಿ ಇರಬೇಕಾಗಿಕೊಂಡು ಹಾಡು ಕಚೇರಿ, ಸಂಗೀತ ಕಚೇರಿ ಮಾಡ್ಕೊಂಡು ಇರಬೇಕಿತ್ತು. ಆದ್ದರಿಂದ ನಮಗೆ ನಾರದನ ನೆನಪಾದ ಕೂಡಲೇ ಗಂಧರ್ವರು ಅಪ್ಸರೆಯರು ನೆನಪಾಗ್ತಾರೆ. ಯಾಕೆಂದರೆ ನಾರದ ಒಬ್ಬ ಮುನೇಹೇ ಅಪ್ಸರ ಸಾಮಗಣ. ಮುನಿ ಅಂತನ್ನುವ ಅಪ್ಸರಸೆ ಮಕ್ಕಳೇ ಅಪ್ಸರೆಯರು, ಮುನಿ ಅನ್ನುವ ಸ್ತ್ರೀಯ ಮಕ್ಕಳು. ಹಾಗಾಗಿ ಆಮೇಲೆ ನೆನಪಾಗೋದು ಮುನಿ ಶಬ್ದದಿಂದ ಅಪ್ಸರೆಯರು, ಗಂಧರ್ವರ ಗುಂಪು, ಗಾಯಕರು, ಗಾನದಿಂದ ನೆನಪಾದ ಗಂಧರ್ವರು. ಅದಕ್ಕೆ ಹೇಳ್ತಾನೆ ಗಂಧರ್ವರು. ಹೌದು, ಗಂಧರ್ವಾಣಾಂ ಚಿತ್ರರಥ. ಗಂಧರ್ವರಲ್ಲಿ ನಾನು ಚಿತ್ರರಥ ಅಂದ ಕೃಷ್ಣ. ಗಂಧರ್ವರು ಭಗವಂತನ ವಿಶೇಷ ವಿಭೂತಿಗಳು, ಅವರಲ್ಲಿಯೂ ಚಿತ್ರರಥ ನಾನು. ಚಿತ್ರರಥ ಇದು ನಮಗೆ ಇದರ ಬಗ್ಗೆ ಹೆಚ್ಚು ವಿವರಗಳನ್ನು ನಾವು ತಲೆ ಕೆಡಿಸಿಕೊಳ್ಳುವುದು ಬೇಡ. ಇಷ್ಟೇ ವಿಷಯ. ಚಿತ್ರರಥ ಅನ್ನುವನು ಗಂಧರ್ವರು ಅಂತ ಒಂದು ಉಪದೇವತೆಗಳ ಗಣ. ಗಂಧರ್ವರು, ಅಪ್ಸರೆಯರು ಅಂತ ದೇವಲೋಕದ ಪರಿಚಾಕರಿ ಮಾಡ್ತಕ್ಕಂಥ ಒಂದು ಉಪದೇವತಾ ಗಣ. ಅದು ಅವಾಂತರ ದೇವತೆಗಳು. ಅವರು ಜ್ಞಾನಿಗಳು, ಮೋಕ್ಷಯೋಗ್ಯರು. ಆ ಗಂಧರ್ವರ ಗಣ ಏನಿದೆ, ಆ ಗಣಕ್ಕೆ ರಾಜ ಚಿತ್ರರಥ, ಅವರ ನಾಯಕ, ಮುಖಂಡ. ಆದ್ದರಿಂದ ಅವನು ಹೇಳ್ತಾನೆ, ಗಂಧರ್ವರಿಗೆಲ್ಲ ನಾನು ಚಿತ್ರರಥನಾಗಿ, ಅವರ ನಿಯಾಮಕರಾಗಿ ಚಿತ್ರರಥದಲ್ಲಿ ಸನ್ನಿಹಿತನಾಗಿದ್ದೇನೆ. ಹೇಗೆ ರಾಜ ಪ್ರತ್ಯಕ್ಷ ದೇವ ನಮ್ಮಲ್ಲಿ ಹಿಂದೆ ಇತ್ತಲ್ಲ, ದೇಶದ ಪ್ರಜೆಗಳಿಗೆ ರಾಜ ಅನ್ನೋದು ಹೇಗೆ ಅವನು ವಿಶಿಷ್ಟವಾದ ಶಕ್ತಿಯೋ,
ಹಾಗೆ ಗಂಧರ್ವರ ರಾಜನಾಗಿ ಚಿತ್ರರಥ. ನಾನು ಅವರಲ್ಲಿ ಚಿತ್ರರಥನಾಗಿಯೇ ಇದ್ದೇನೆ. ಚಿತ್ರರಥ, ವಿಚಿತ್ರವಾದ ರಥ ಯಾವುದು? ಗರುಡ ವಾಹನ. ಇವನ ರಥ ವಿಚಿತ್ರ, ಉಳಿದ ರಥ ಆಗಲ್ಲ. ಗರುಡ ವಾಹನ. ನಾನು ಚಿತ್ರರಥನಾಗಿ ಅವನಲ್ಲಿ ಸನ್ನಿಹಿತನಾಗಿದ್ದೇನೆ. ಆಮೇಲೆ ಒಂದು ಸಾಕ್ಷಾತ್ ವಿಭೂತಿ, ಆಮೇಲೆ ತಿರೋಹಿತ ವಿಭೂತಿ ಅಂತ ಎರಡು ಥರದ ವಿಭೂತಿಗಳು ಉಂಟು ಭಗವಂತರದ್ದು. ಸಾಕ್ಷಾತ್ ವಿಭೂತಿ ಅಂದರೆ ಭಗವಂತನೇ ಭೂಮಿಯಲ್ಲಿ ತಾನು ವಿಭೂತಿ ರೂಪದಿಂದ ಕಾಣಿಸಿಕೊಳ್ಳೋದು. ಅದು ಒಂದನ್ನು ವಿಷ್ಣು ಹಿಂದೆ ಬಂದಿದೆ, ವಿಷ್ಣು ರೂಪ ಒಂದು ಹಿಂದೆ ಹೇಳಿದ್ದಾರೆ. ಆದಿತ್ಯ ನಮ್ಮ ಅಹಂ ವಿಷ್ಣು ಅಂತ ಎತ್ಕೋತಾ ವಿಷ್ಣು ರೂಪ ಹೇಳಿದ್ದಾರೆ. ಆಮೇಲೆ ಸಾಕ್ಷಾತ್ ವಿಭೂತಿ ಬರಲಿಲ್ಲ, ಎಲ್ಲ ತಿರೋಹಿತ ವಿಭೂತಿ ಅಂದರೆ ಬೇರೆ ಒಂದು ವಿಭೂತಿ, ವ್ಯಕ್ತಿಯಲ್ಲಿ ಭಗವಂತನು ವಿಭೂತಿ ರೂಪದಿಂದ ಸನ್ನಿಹಿತನಾಗಿರುವುದು. ಇದೇ ನಾರದನಲ್ಲಿ, ಅಶ್ವತ್ಥದಲ್ಲಿ ಎಲ್ಲ ವ್ಯಕ್ತಿಯಲ್ಲೋ ಬೇರೆ ಒಂದು ವಸ್ತುವಿನಲ್ಲಿ. ಇದಾದ್ಮೇಲೆ ಈಗ ಮತ್ತೆ ಪುನಃ ಸಾಕ್ಷಾತ್ ವಿಭೂತಿಯನ್ನು ಹೇಳ್ತಾರೆ. ಸಿದ್ಧಾನಾಂ ಕಪಿಲೋ ಮುನಿಹಿ. ಸಿದ್ಧರು ಅಂದರೆ ಜ್ಞಾನದ ಪರಾಕಾಷ್ಠೆಯನ್ನು ತಲುಪಿದವರು, ಸಿದ್ಧಿ ಅಚೀವ್ಮೆಂಟ್, ಜ್ಞಾನದ ಸಿದ್ಧಿಯನ್ನು ಪಡೆದವರು ಜ್ಞಾನಸಿದ್ಧರು ಅಂತ. ಜ್ಞಾನಸಿದ್ಧರಲ್ಲಿ ಜ್ಞಾನ ಮಾರ್ಗದ ಕೊನೆಯ ಮಜಲನ್ನು ಮುಟ್ಟಿದವರು, ಅಂಥವರಲ್ಲಿ ಕಪಿಲ ಮುನಿ ನಾನು ಅಂತ. ಇಲ್ಲಿ ಕಪಿಲ ಮುನಿ ಅಂದರೆ ವಿಭೂತಿ ಆವೇಶ ಅಲ್ಲ, ಕಪಿಲ ಮುನಿ ಅಂದರೆ ಸ್ವಯಂ ಭಗವಂತನೇ. ಅದರ ಒಂದು ವಿಷಯ ಇದೆ ಅಲ್ಲಿ ತಿಳ್ಕೊಳ್ಬೇಕಾದ. ಬಹಳ ಜನರಿಗೆ ಈ ವಿಷಯದಲ್ಲಿ ಗೊಂದಲ ಇದೆ. ಯಾರಿಗೆ? ಈಗ ಇತ್ತೀಚಿನ ಪಂಡಿತರಿಗೆ ಅಂತಲ್ಲ, ಈ ಉಪನಿಷತ್ತುಗಳಿಗೆ ಭಗವದ್ಗೀತೆಗೆ ಭಾಷ್ಯ ಬರೆದಂಥ ಮಹಾನ್ ಪಂಡಿತರಿಗೂ ಕೂಡ ಒಂದು ಗೊಂದಲ ಇದೆ. ಏನು ಅಂದರೆ, ನಮಗೆ ಇತಿಹಾಸದಲ್ಲಿ ಒಬ್ಬ ಕಪಿಲ ಸಿಗ್ತಾನೆ, ಅವನು ಕಪಿಲನ ಫಿಲಾಸಫಿಯು ಸಿಗುತ್ತೆ, ಸಾಂಖ್ಯ ಫಿಲಾಸಫಿ ಆಫ್ ಕಪಿಲಾ ಸಾಂಖ್ಯ ಇದೆಲ್ಲ ಸಿಗುತ್ತೆ. ಕಷ್ಟ ಏನು ಅಂದರೆ, ಆ ಕಪಿಲ ಅವನು ವೇದವನ್ನು ಪ್ರಮಾಣ ಅಂತ ಒಪ್ಪೋಲ್ಲ, ಮತ್ತು ದೇವರನ್ನ ಇದ್ದಾನೆ ಅಂತ ಒಪ್ಪೋಲ್ಲ. ಅವನು ಎಥೀಯಿಸ್ಟ್ ಕಪಿಲ. ಇವರಿಗೆ ದೊಡ್ಡ ಗೊಂದಲ. ಈ ಕೃಷ್ಣ ಅವನನ್ನು ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾದರೆ ಕೃಷ್ಣನೂ ಕೂಡ ಪ್ರಾಯ ನಾಸ್ತಿಕ್ಯವಾದವೇ ಕೃಷ್ಣನಿಗೆ ಇಷ್ಟ ಇರಬೇಕು, ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ ಹೇಳಿಬಿಟ್ಟಿದ್ದಾನೆ ಅಂತ. ಈ ಕಪಿಲ ಮುನಿ ಅಂತ ಅನ್ನುವಂಥದ್ದು ಬಹಳ ದೊಡ್ಡ ಗೊಂದಲ. ಆದರೆ ತಮಾಷೆ ಏನು ಅಂದರೆ, ಇಬ್ಬರು ಕಪಿಲರು ಇದ್ದರು. ಇದು ಬಹಳ ಜನ, ಯಾಕೆಂದರೆ ಇತಿಹಾಸದಲ್ಲಿ ನಮ್ಗೆ ಗೊತ್ತಿರೋದು ಕಪಿಲ ಅಂತ ಒಬ್ಬ, ನಾವು ಹಿಸ್ಟಾರಿಕಲ್ ಕಪಿಲ ಒಬ್ಬ ಇದ್ದಾನೆ. ಇಬ್ಬರು ಕಪಿಲರು ಇದ್ದರು. ಅದರಲ್ಲಿ ಒಬ್ಬ ಕಪಿಲ ಇವನು ನಿರೀಶ್ವರ ಸಾಂಖ್ಯವನ್ನು ಬರೆದವ. ಮತ್ತೊಂದು ಕಪಿಲ ಸ್ವಯಂಭುವ ಮನುವಿನ ಮಗಳು ದೇವಹೂತಿಯಲ್ಲಿ ಕರ್ದಮ ಪ್ರಜಾಪತಿಯಿಂದ ಅವತರಿಸಿದ ಕಪಿಲ ವಾಸುದೇವ, ಭಗವಂತನ ಅವತಾರ. ಅವನು ಕೂಡ ಸಾಂಖ್ಯವನ್ನೇ ಹೇಳಿದ್ದು. ಅದು ವೈದಿಕ ಸಾಂಖ್ಯ, ಶೇಶ್ವರ ಸಾಂಖ್ಯ. ಸೊ ಸಾಂಖ್ಯದಲ್ಲಿ ಎರಡಿದೆ. ಯಾವುದು ಅಂದರೆ ಶೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ. ನಿರೀಶ್ವರ ಸಾಂಖ್ಯವನ್ನು ಹೇಳಿದ್ದು ಕಪಿಲ ಮುನಿಯೇ, ಅವನ ಹೆಸರು ಕೂಡ. ಆದರೆ ಅವನನ್ನು ಅಲ್ಲ ಇಲ್ಲಿ ಹೇಳುವುದು. ಮತ್ತೆ ಶೇಶ್ವರ ಸಾಂಖ್ಯವನ್ನು ಹೇಳಿದ ಭಗವಂತನ ಸಾಕ್ಷಾತ್ ಕಪಿಲ. ಅವನನ್ನು ಬೇಕಾದ್ರೆ ಇಟ್ಕೊಳ್ಳಿ ಅಮುಖ್ಯವಾಗಿ, ಆದರೆ ಮುಖ್ಯ ಅರ್ಥ ಇಲ್ಲಿ ಕಪಿಲ ಅಂದರೆ ಕಪಿಲ ವಾಸುದೇವ. ಅವನು ಜಗತ್ತಿಗೆ ಮೊಟ್ಟ ಮೊದಲು ವೈದಿಕ ಸಾಂಖ್ಯವನ್ನು ಕೊಟ್ಟವ. ಇದು ಬಹಳ ಆಶ್ಚರ್ಯ. ಸಾಂಖ್ಯ ಅಂತ ಅನ್ನೋದು ಅಂದರೆ ನ್ಯೂಮರಿಕಲ್ ಫಿಲಾಸಫಿ. ಸಂಖ್ಯೆಯ ಮೂಲಕ ಜಗತ್ತನ್ನು ಮೊದಲು ವಿಶ್ಲೇಷಣೆ ಮಾಡಿದಂಥ ಸೈಂಟಿಸ್ಟು ಅವನು. ಭಗವಂತನೇ ಮೊದಲ ಸೈಂಟಿಸ್ಟ್, ಅದು ಬೇರೆ ವಿಷಯ. ಆ ರೂಪದಲ್ಲಿ ಹೇಳುವುದು. ಯಾಕೆಂದರೆ ಅವನು ಏನು ಹೇಳಿದ, ಜಗತ್ತು ಅಂದರೆ ಏನು? ಜಗತ್ತು ಅಂದರೆ ಪಂಚಭೀಹಿ ಬ್ರಹ್ಮನ್, ಚತುರ್ಭಿ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿಧು. ಜಗತ್ತು ಅಂದರೆ ಜಗತ್ತಿನ ಮೂಲದಲ್ಲಿ ಪ್ರಧಾನ ಪ್ರಕೃತಿ ಇದೆ, ಮೂಲ ಪ್ರಕೃತಿ. ಅದು ವಿಸ್ತಾರಗೊಂಡು 24 ರೂಪದಿಂದ ಪ್ರಪಂಚವಾಗಿ ವಿಸ್ತಾರಗೊಂಡಿತು. ದಟ್ ಈಸ್ ಆಲ್. ಸೊ ಸಂಖ್ಯೆಯ ಮೂಲಕ ಜಗತ್ತು ಅಂದರೆ 24. ಅದಕ್ಕೋಸ್ಕರ ಅದಕ್ಕೆ ಸಾಂಖ್ಯ ಅಂತ ಹೆಸರು. ಸಂಖ್ಯೆಯ ಮೂಲಕ, ಅದಕ್ಕೆ ನ್ಯೂಮರಿಕಲ್ ಫಿಲಾಸಫಿ. ಸಂಖ್ಯೆಯ ಮೂಲಕ ವಿಶ್ವದ ರಹಸ್ಯವನ್ನು ತೆರೆದಿಟ್ಟ ಶಾಸ್ತ್ರ. ಮುಂದೆ ಎಲ್ಲ ಶಾಸ್ತ್ರಗಳು ಅದಕ್ಕೆ ಋಣಿಯಾದವು. ಅದನ್ನು ಮೀರಿ ಹೊಸ ರೀತಿಯ ಕ್ಯಾಲ್ಕುಲೇಷನ್ ಮಾಡೋದು, ಹೊಸ ರೀತಿಯ ಸಿದ್ಧಾಂತವನ್ನು ಮಂಡಿಸುವುದೋ ಅನಂತರದ ಯಾವ ವಿದ್ವಾಂಸರಿಗೂ ಸಾಧ್ಯವಾಗಿಲ್ಲ. ಸ್ವಲ್ಪ ಆಚೆ ಈಚೆ ಅದನ್ನು ಆಚೆ ಈಚೆ ವ್ಯತ್ಯಾಸಗಳು, ಸಣ್ಣ ಸೂಕ್ಷ್ಮ ಪ್ರಭೇದಗಳು ಮಾಡಿರ್ಬೋದು ಹೊರತು ಅದನ್ನು ಮೀರಿ ಹೊಸ ಸಿದ್ಧಾಂತವನ್ನು ಯಾರೂ ಮಾಡಿಲ್ಲ.
ಅಷ್ಟೇ ಅಲ್ಲ, ಸಾಂಖ್ಯ ಅಂದರೆ ಸಂಖ್ಯೆಯಿಂದ ನಿರೂಪಿಸಲ್ಪಟ್ಟದ್ದು ಅನ್ನುವುದು ಹೋಗಿ ಆ ಸಾಂಖ್ಯ ಅನ್ನೋ ಶಬ್ದಕ್ಕೆ ಒಂದು ಹೊಸ ಅರ್ಥ ಕೊಟ್ಟ. ಸಾಂಖ್ಯ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಿಸ್ಡಮ್ ಅಂತ ಅರ್ಥ. ಯಾಕೆಂದ್ರೆ ಕಪಿಲ ಏನು ಹೇಳಿದನೋ ಅದು ಜ್ಞಾನ. ಸಾಂಖ್ಯ ಅನ್ನೋದಕ್ಕೆ ವಿಸ್ಡಮ್ ಅಂತ ಅರ್ಥ. ಆ ಅರ್ಥ ಕೊಟ್ಟವನೇ ಭಗವಂತನ ಕಪಿಲ ರೂಪದಿಂದ ಭಗವಂತ ಕೊಟ್ಟದ್ದು. ಹಾಗಾಗಿ ಜ್ಞಾನಸಿದ್ಧರಲ್ಲಿ ಕಪಿಲಾವತಾರದ ರೂಪದಲ್ಲಿ ಮಾಡಿದ ಲೀಲೆಗಿಂತ ದೊಡ್ಡ ಲೀಲೆಯನ್ನು ನಾನೂ ಯಾವ ರೂಪದಲ್ಲೂ ತೋರಿಸಲಿಲ್ಲ. ಸಾಂಖ್ಯಾನಾಂ ಕಪಿಲ ವೇದವ್ಯಾಸ, ನಾನು ವೇದವ್ಯಾಸ ಅವತಾರದಲ್ಲಿ ಕಪಿಲಾದಿಗಳು ಹೇಳಿದ್ದನ್ನು ಎಡಿಟ್ ಮಾಡಿ ಕೊಟ್ಟೆ ಹೊರತು ಹೊಸತೇನು ಕೊಟ್ಟಿಲ್ಲ. ಕಪಿಲಾವತಾರದಲ್ಲಿ ಹೊಸತ್ತು ಕೊಟ್ಟೆ. ಕೃಷ್ಣ ಹೇಳ್ತಾನೆ, ವೇದವ್ಯಾಸ ರೂಪದಲ್ಲೂ ನಾನು ಹೊಸತ್ತು ಕೊಟ್ಟಿಲ್ಲ, ಹಿಂದಿನವರು ಹೇಳಿದ್ದನ್ನು ಕಂಪೈಲ್ ಮಾಡಿ ಕೊಟ್ಟೆ, ವೇದಗಳನ್ನು ಲುಪ್ತವಾದದ್ದನ್ನು ಎಡಿಟ್ ಮಾಡಿ ಅದನ್ನು ಮತ್ತೆ ಸಂಗ್ರಹ ಮಾಡಿ ಕೊಟ್ಟೆ. ಇಲ್ಲದ ಹೊಸತನ್ನು ಕೊಟ್ಟದ್ದು ಕಪಿಲ ರೂಪದಲ್ಲಿ. ಅದಕ್ಕೆ ಸಿದ್ಧಾನಾಂ ಕಪಿಲೋ ಮುನಿ. ಕಪಿಲ ಅಂದರೆ ಏನು? ಕಪಿಲ ಅಂದರೆ ಕಮ್, ಕ ಪ್ಲಸ್ ಪಿ ಪ್ಲಸ್ ಲ, ಮೂರು ಶಬ್ದಗಳು ಸೇರಿ ಆದಂಥ ಒಂದು ರೂಪ. ಏನು ಅಂದರೆ ಅವನು ಕಹ, ಕಶ್ಚಾಸು, ಪಿಶ್ಚಾಸು, ಲಶ್ಚ ಕಪಿಲ. ಅವನು ಕ, ಅವನು ಪಿ, ಅವನು ಲ, ಆದ್ದರಿಂದ ಅವನು ಕಪಿಲ. ಏನು ಹಾಗಂದರೆ, ಒಂದು ಕಹ ಅಂದರೆ ಜ್ಞಾನರೂಪ ಅಂತ ಅರ್ಥ, ಶುದ್ಧ ಆನಂದ ಸ್ವರೂಪ ಅಂತ. ಕಮ್ ಅಂದರೆ ಆನಂದ, ಕಹ ಅಂದರೆ ಶುದ್ಧ ಆನಂದ ಸ್ವರೂಪ. ಅದು ಅದರಲ್ಲಿ ದುಃಖದ ಅಜ್ಞಾನದ ಸ್ಪರ್ಶವೇ ಇಲ್ಲ, ಶುದ್ಧ ಆನಂದ ಸ್ವರೂಪವಾಗಿರತಕ್ಕಂಥದ್ದು. ಮತ್ತೆ ಉಳಿದದ್ದೆಲ್ಲ ಅವನು ಸ್ವಯಂ ಕಹ, ಉಳಿದ ಇಡೀ ಜಗತ್ತು ಅವನಿಂದ ಪಾಲ್ಯತೆ ಇತಿ ಪಿಹಿ. ಪಾಲ್ಯತೆ ಅನೇನ, ಯಾರು ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿಯೋ, ಪಾಲಕ ಶಕ್ತಿಯೋ, ಪಾಲ್ಯತೆ, ಪಾಲಯತಿ ಇಟ್ಟುಕೊಂಡ್ರೆ ಪಾಲ್ಯತೆ ಆಗತ್ತೆ, ಪಾತಿ ಅಂತ ಇಟ್ಟುಕೊಂಡ್ರೆ ಪಾಯತೆ ಅಂತ ಆಗತ್ತೆ. ಅದು ಹೇಗೂ ಮಾಡ್ಬೋದು, ಏನು ಮಾಡಿದ್ರು ಒಂದೇ. ಅದು ಶಬ್ದ ರೂಪಗಳಲ್ಲಿ ಅದು ವ್ಯಾಕರಣದ ಕಸರತ್ತುಗಳಷ್ಟೇ. ಪಾತಿ ಅಂದರೆ ಪಾರಕ್ಷಣೆ, ಪಾತಿ, ಅದು ಅದನ್ನು ನೀವು ಕರ್ಮಣಿ ಪ್ರಯೋಗ ಮಾಡಿದ್ರೆ ಪಾಯತೆ ಅಂತ ಆಗತ್ತೆ. ಪಾಯತೆ ಅನೇನೇತಿ ಪಿಹಿ. ಎಲ್ಲ ಪಾಲಯತಿ ಧಾತು ಇಟ್ಕೊಂಡ್ರೆ ಅದು ಅದ್ರ ಕರ್ಮಣಿ ಪಾಲ್ಯತೆ ಆಗತ್ತೆ, ಪಾಲ್ಯತೆ ಅನೇನೇತಿ ಪಿಹಿ. ಇಡೀ ಜಗತ್ತನ್ನು ಪಾಲನೆ ಮಾಡತಕ್ಕಂಥ ಶಕ್ತಿ. ಬರೀ ಪಾಲನೆ ಅಲ್ಲ, ಮತ್ತೆ ಲೀಯತೆ ಅಸ್ಮಿನ್ನಿತಿ ಲಿಹಿ ಲಹ, ಕೊನೆಗೆ ಅವನಲ್ಲೇ ಲಯ ಹೊಂದುತ್ತೆ. ಎಲ್ಲವೂ ಅವನಿಂದಲೇ ರಕ್ಷಿಸಲ್ಪಡುತ್ತೆ. ಕೊನೆಗೆ ಅದರ ಆಯುಸ್ಸು ಮುಗಿದಾಗ ಅವನಲ್ಲೇ ಹೋಗಿ ಲಯಗೊಳ್ಳುತ್ತೆ. ಯಾರಲ್ಲಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ನಡೀತವೋ ಅಂಥ ಆನಂದ ರೂಪನಾದ ಭಗವಂತ ಕಪಿಲ. ಇದು ಕಪಿಲ ಶಬ್ದದ ಅರ್ಥ. ಇನ್ನು ಇದನ್ನು ಸ್ವಲ್ಪ ಸುಲಭೀಕರಣ ಮಾಡಿಕೊಂಡು ಕಂ ಪಿಬತಿ ಇತಿ ಕಪಿಲಹ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ. ಇನ್ನು 3 ಅಕ್ಷರಕ್ಕೆ 3 ಅರ್ಥ ಬಂತು. ಈಗ ಒಂದೊಂದು ಅಕ್ಷರಕ್ಕೆ ಒಂದೊಂದು. ಇದು ಭಗವಂತನ ಗುಣಾನುಸಂಧಾನ ಮಾಡುವಾಗ ಯಾವ ಅಕ್ಷರವೂ ವೇಸ್ಟ್ ಆಗಬಾರದು. ಅದು ಅಕ್ಷರವನ್ನು ವೇಸ್ಟ್ ಮಾಡೋದು ವ್ಯಾಕರಣದ ಸಂಪ್ರದಾಯ, ವೇದಾಂತದ ಸಂಪ್ರದಾಯ ಅಲ್ಲ. ಅವರು ಕಮಠ ಅಂದರೆ ಕಮಧಾತು ಅಠಚಿ ಪ್ರತ್ಯಯ, ಒಳ್ಳೆ ಕಷ್ಟ ಆಯ್ತಲ್ಲ. ಠಾಕೆ ಠೋ ಅರ್ಥವೇ ಇಲ್ಲ ಅದಕ್ಕೆ. ಕಮಠ ಅಂದರೆ ಅಠಚಿ ಪ್ರತ್ಯಯ, ಯಾವುದಕ್ಕೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಪ್ರತ್ಯಯ ಮಾಡಿಬಿಡೋದು, ಅಠಚಿ ಪ್ರತ್ಯಯ ಅಂತ. ಅದು ಇನ್ನೊಬ್ಬರು ಮಠಚಿ ಪ್ರತ್ಯಯ ಅಂತ ಹೇಳಿದ್ರು ಕಾ ಅನ್ನೋದು ಶಬ್ದ ಮಠಚಿ ಪ್ರತ್ಯಯ. ಯಾಕೆಂದರೆ ಮಠಕ್ಕೂ ಅರ್ಥ ಇಲ್ಲ, ಅಠಕ್ಕೂ ಅರ್ಥ ಇಲ್ಲ, ಎರಡಕ್ಕೂ ಅರ್ಥ ಇಲ್ಲ. ಅಠಚಾದ್ರೇನು ಮಠಚಾದ್ರೇನು, ಯಾವುದು ಅರ್ಥಶೂನ್ಯವಾದಂಥ ಸಂಪ್ರದಾಯಗಳಷ್ಟೇ. ಆದರೆ ವೇದಾಂತದಲ್ಲಿ ಕಾಕು ಅರ್ಥ ಹೇಳಬೇಕು, ಮಾಕು ಅರ್ಥ ಹೇಳಬೇಕು, ಠಾಕು ಅರ್ಥ ಹೇಳಬೇಕು. ಅದು ಠಕ್ಕು ಪ್ರತ್ಯಯ ಅಲ್ಲ, ಠಾಕ ಅರ್ಥ ಇದೆ. ನಮ್ಮಲ್ಲಿ ಠಕ್ ಇಲ್ಲ, ಅದು ವ್ಯಾಕರಣ ಮಾತ್ರ ಇರೋದು. ಹಾಗೆ ಇಲ್ಲಿ ಕಾ ಪಿ ಲಾ 3 ಇಟ್ಟುಕೊಂಡು ಇನ್ನು ನೀವು ವ್ಯಾಕರಣದ ಪ್ರಕಾರ ಪಾತೀತಿ ಪಿಲಹ, ಅದು ಮತ್ತೆ ಲಕಾರ ಅನ್ನೋದು ಪ್ರತ್ಯಯ, ಯಾವ್ದು ಬೇಕಾದ್ರೆ ಪ್ರತ್ಯಯ ಮಾಡಿಕೊಳ್ಳಿ. ಅಂದ್ರೆ ಕಂ ಪಿಬತಿ ಇತಿ ಕಪಿಲಹ, ಇದು ಇನ್ನೊಂದು ನಿರ್ವಚನ. ಸದಾ ಆನಂದ ಪಾನ ಮಾಡುವವನು. ಆದರೆ ಕಂ ಕಹ ಆನಂದ ರೂಪ, ಪಾಲ್ಯತೆ ಜಗದನೇನೇತಿ ಪಿಹಿ, ಲೀಯತೆ ಜಗದಸ್ಮಿನ್ನಿತಿ ಲಹ. ಇದು ಭಗವಂತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾಗಿ ಆನಂದ ಸ್ವರೂಪನಾಗಿರತಕ್ಕಂಥ ಭಗವಂತ. ಕಪಿಲಾವತಾರದಲ್ಲಿ ಜಗತ್ತಿನ ಒಂದು ಅದ್ಭುತವಾದಂಥ ಸಂಖ್ಯೆಯ ಮೂಲಕ ವಿಶ್ವದ ರಹಸ್ಯವನ್ನು ತೆರೆದಿಟ್ಟವ. ಪ್ರಪಂಚ ಎಷ್ಟು ನೋಡಿ, ಮರಗಳು ಎಷ್ಟು ಒಂದು 6 ಅಂತ ಹೇಳಿದ್ದಾನೆ. ಹಾಗೆ ಪ್ರಪಂಚ ಎಷ್ಟು ಒಂದು 24 ಒಂದು. ಮೂಲ ಪ್ರಕೃತಿ ವಿಸ್ತಾರಗೊಂಡು ಏನಾಯಿತು, ಪಂಚಭೀಹಿ ಬ್ರಹ್ಮನ್ ಚತುರ್ಭಿರ್ದಶಭಿಸ್ತಥಾ. ಅದು 5 ಆಯಿತು, ಒಂದೇ ಇತ್ತು 5 ಆಯಿತು. ಏನು 5 ಆಯಿತು? 5 ಆಯಿತು, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ 5 ಆಯಿತು. ಹೌದಾ? ಆಮೇಲೆ ಅದರ 5 ಕ್ವಾಲಿಟಿ ಬಂತು. ಯಾವುದು? ಶಬ್ದ ಸ್ಪರ್ಶ ರೂಪ ರಸ ಗಂಧ. ಪಂಚಭೀಹಿ
10 5 ಎಲಿಮೆಂಟ್ಸು, 5 ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್, 10 ಆಮೇಲೆ ದಶಭಿ, ಅದನ್ನು ಗ್ರಹಣ ಮಾಡಲಿಕ್ಕೆ 5 ಇಂದ್ರಿಯಗಳು ಬಂದವು. ಕಣ್ಣು, ಕಿವಿ, ಮೂಗು, ನಾಲಿಗೆ, ತೊಗರು. ಪಂಚ ಜ್ಞಾನೇಂದ್ರಿಯಗಳು ಬಂದವು. ಶಬ್ದಗ್ರಹಣಕ್ಕೆ ಕಿವಿ, ರೂಪಕ್ಕೆ ಕಣ್ಣು, ಗಂಧಕ್ಕೆ ಮೂಗು, ರಸಕ್ಕೆ ನಾಲಿಗೆ, ಸ್ಪರ್ಶಕ್ಕೆ ತ್ವಕ್ಕು. ಹೀಗೆ 5 ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ಕ್ವಾಲಿಟಿಗಳು. 5 ಕ್ವಾಲಿಟಿ, 5 ಇಂದ್ರಿಯಗಳು. 5 15 ಆಯ್ತಾ? ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು. ಆಮೇಲೆ ಜ್ಞಾನ ಮಾತ್ರ ಅಲ್ಲ, ಈ ದೇಹದ ಮೂಲಕ ಜ್ಞಾನ ಮತ್ತು ಕರ್ಮ ಎರಡೂ ನಡೀಬೇಕಲ್ಲ. ಕರ್ಮಕ್ಕೆ 5 ಕರ್ಮೇಂದ್ರಿಯಗಳಾದವು. ಬಾಯಿ ಮಾತಾಡಲಿಕ್ಕೆ, ಕೈಗಾರಿಕೆ ಎಲ್ಲ ಸೂಕ್ಷ್ಮ ಕೆಲಸಗಳಿಗೆ, ನಡೆದಾಡುವುದಕ್ಕೆ ಕಾಲು, ಮಲಮೂತ್ರ ವಿಸರ್ಜನೆಗೆ ಪಾಯ ಉಪಸ್ಥ. 5 ಹಾಗಾದರೆ 5 5 10 5 15 5 20 ಆಯಿತು. ಪ್ರಪಂಚ ಅಂದರೆ ಇದು 20 + 4 ಯಾವುದು? ಇದೆಲ್ಲ ಹೊರಗಿದ್ದಾಯ್ತಪ್ಪ. ನಿನ್ನ ಕಣ್ಣಿಗೆ ಕಾಣ 4 ಇದ್ರೆ ಮಾತ್ರ ಕಾರ್ಯಕ್ರಮ. ಯಾವುದು? ಇದೀಗ ಎನೆಸ್ಥೆಸಿಯಾ ಕೊಟ್ಟ ಪೇಷಂಟು. ಪಂಚಭೂತಗಳಿದೆ, ಪಂಚ ತನ್ಮಾತ್ರೆಗಳಿದೆ, ಪಂಚ ಜ್ಞಾನೇಂದ್ರಿಯಗಳು, ಏನು ಕೆಲಸ ಇಲ್ಲ. ಆಮೇಲೆ ಇದೆಲ್ಲ ಕಾರ್ಬಾರ್ ನಡೆಯೋದು ಒಳಗಿಂದ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದು 4 ಸೇರಿ 24. ಪ್ರಪಂಚ ಅಂದರೆ ಇಷ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿಬಿಟ್ಟ. ಅವ್ರು ಹೇಳಿದ ಮೇಲೆ ಹೌದಲ್ಲ ಅಂತ ಕಾಣುತ್ತೆ ನಮಗೆ. ಅಂದರೆ ಪ್ರಪಂಚ ಅಂದರೆ ಏನು ಅಂತ ಅವನು ಕಪಿಲ ಹೇಳದೇ ಇದ್ದರೆ, ಪ್ರಪಂಚ ಅಂದರೆ ಎಂಥದ್ರು ಅದು ಕಂಡಾಬಟ್ಟೆ, ಅದನ್ನು ಹೇಳಿಗಾಗುವುದಿಲ್ಲ ಅಂತ ಹೇಳ್ತಿದ್ದೇವೆ ನಾವಾದರೆ. ಅದನ್ನು ಲೆಕ್ಕ ಮಾಡ್ಲಿಕ್ಕೆ ಉಂಟಾ? ಸಿಕ್ಕಾಬಟ್ಟೆ ಅದೆಲ್ಲ ಅಲ್ಲ. ಇವನು ಕ್ಲೀನು ಇಷ್ಟೇ. ಇನ್ನು ಏನಿದ್ರು ಅದರಲ್ಲಿ ಜೀವ ಸೇರಿಕೊಂಡ. ಇದಿಷ್ಟು ಪ್ರಕೃತಿಯ ವಿಕಾರಗಳು. ಈ 24ರಲ್ಲಿ ಜೀವ ಸೇರಿಕೊಂಡ. ಜೀವ ಸೇರಿಕೊಳ್ಳಿಕ್ಕೋಸ್ಕರ, ಜೀವಕ್ಕೆ ಕೆಲಸ ಮಾಡಲಿಕ್ಕೋಸ್ಕರ ಎಲ್ಲವೂ ಪಂಚಾತ್ಮಕ ಅಲ್ವಾ? ನೋಡಿ ಎಷ್ಟು ಜಾಣತನ ಅಂದರೆ, ಇದು ಎಲ್ಲವೂ ಪಂಚಾತ್ಮಕ. ಆದ್ದರಿಂದಲೇ ಇದಕ್ಕೆ ಪ್ರಪಂಚ ಅಂತ ಹೆಸರು. ಇದು ಪಂಚ 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 ಪಂಚ. ಆ ಪ್ರಪಂಚದಲ್ಲಿ ಜೀವ ಸೇರಿಕೊಂಡ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಈಗ ತಾನೇ ಹುಟ್ಟಿದ ಮಗುವಿನ ಹಾಗೆ. ತನ್ನ ಸ್ವಂತಕ್ಕೆ ಏನು ತಿನ್ಲಿಕ್ಕೂ ಗೊತ್ತಿಲ್ಲ, ಹೇಳಲಿಕ್ಕೂ ಗೊತ್ತಿಲ್ಲ, ಹೇಳಲಿಕ್ಕೂ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಮಗುವನ್ನು ಆಡಿಸುವುದಕ್ಕೋಸ್ಕರ ಪ್ರಾಣದೇವರು ಪಂಚರೂಪದಿಂದ ಸೇರಿಕೊಂಡ್ರು. ಪ್ರಾಣಾಪಾನ ವ್ಯಾನೋದಾನ ಸಮಾನ. ಪ್ರಾಣದೇವರಿಗೂ ಪೂರ್ತಿ ತಾಕತ್ತಿಲ್ಲ. ಅದಕ್ಕೋಸ್ಕರ ನಾರಾಯಣ ಪಂಚರೂಪದಿಂದ ಸೇರಿಕೊಂಡ. ವಾಸುದೇವ ಸಂಕೃಷ್ಣ ಪ್ರತಿಮನ ಅನಿರುದ್ಧ ನಾರಾಯಣ ಎಲ್ಲ ಪಂಚದಲ್ಲಿ ಅವರು ಪಂಚಾತ್ಮಕರಾಗಿ ಸೇರಿಕೊಂಡ್ರು. ಇಷ್ಟೇ ಪ್ರಪಂಚ. ಇದನ್ನು ಜಗತ್ತಿಗೆ ಮೊದಲು ತಿಳಿಸಿದವ ವೈದಿಕ ಸಾಂಖ್ಯ ಕಪಿಲ. ಅದಕ್ಕೆ ಸಿದ್ಧಾನಾಂ ಕಪಿಲೋ ಮುನಿಹಿ. ವೇದದಲ್ಲಿ ಬಂದಿರತಕ್ಕಂಥ ವಿಜ್ಞಾನವನ್ನು ಮನುಷ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸಂಖ್ಯೆಯ ಮೂಲಕ ತಿಳಿಸಿದಂಥ ಮಹಾದೊಡ್ಡ ಆವಿಷ್ಕಾರ ಕಪಿಲ ರೂಪದಿಂದ ಆಯಿತು. ಆದ್ದರಿಂದ ಸಿದ್ಧರಲ್ಲಿ ಕಪಿಲ ಮುನಿ ನಾನು. ಇಲ್ಲಿಗೆ ಒಂದು ದೃಷ್ಟಿಯಿಂದ ವೇದಜನ್ಯ ಜ್ಞಾನ, ಅದನ್ನು ಉಪಾಸನೆ ಮಾಡ್ತಕ್ಕ ಋಷಿಗಳು, ಇದೆಲ್ಲ ಆಯಿತು. ಆಮೇಲೆ ಮುಂದೆ ನಮಗೆ ಬೇಕಾಗುವಂಥದ್ದು ಇದು ಅಂದರೆ ಸಾಧನೆ, ಸಿದ್ಧಿ, ಬ್ರಹ್ಮ, ಬ್ರಾಹ್ಮಣ್ಯ, ವೇದದಿಂದ ಜ್ಞಾನ. ಅದರ ನಂತರ ನಮಗೆ ಬಹಳ ಮುಖ್ಯವಾಗುವುದು ಕ್ಷಾತ್ರ. ಕ್ಷಾತ್ರದಲ್ಲಿ ಭಗವಂತನ